ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕ್. ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ? ರಕ್ಷಿತಾ ನನ್ನ ಗಿಲ್ಲಿನ ನಮ್ಮ ಪಾಡಿಗೆ ಇರೋಕೆ ಬಿಟ್ಟುಬಿಡಿ ಅಂತ ಹೇಳಿದ್ಯಾಕೆ? ರಾಶಿಕಾ ರಕ್ಷಿತಾಳ ಮೇಲೆ ಇದೆಂತ ಆರೋಪ ಮಾಡ್ತಿದ್ದಾಳೆ. ಗಿಲ್ಲಿ ಜೊತೆ ಇರೋಕೆ ನಿನಗೆ ಪ್ರೈವೇಸಿ ಬೇಕು, ಅದಕ್ಕೆ ನೀನು ನಮ್ಮನ್ನ ದೂರ ಮಾಡ್ತಿದೀಯ ಎಂದಂತ ರಾಶಿ. ಅದು ಹಾಗಲ್ಲ ಎಂದ ರಕ್ಷಿತಾಗೆ ನಿನಗೆ ಗಿಲ್ಲಿ ಬೇಕು, ಅದಕ್ಕೆ ನೀನು ಹಿಂಗೆ ಆಡ್ತಿದೆಯೇ ಎಂದು ರಕ್ಷಿತಾಗೆ ಕಳಪೆ ಕೊಟ್ಟಂತಹ ರಾಶಿಕಾ. ಗಿಲ್ಲಿ ಮೇಲೆ ಅತಿಯಾಗಿ ಪಾಸಿಟಿವ್ ಆಗ್ತಾ ಇರುವಂತ ರಕ್ಷಿತಾಗೆ ಕಳಪೆ ಶಿಕ್ಷಣ. ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಉತ್ತಮ ಚಟುವಟಿಕೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಶಿಕಾ ಇಲ್ಲಿ ರಕ್ಷಿತಾಗಿ ಕಳಪೆಯನ್ನ ಕೊಡ್ತಿದ್ದಾಳೆ. ಸೊ ಯಾವ ಕಾರಣಕ್ಕಾಗಿ ಕಳಪೆಯನ್ನ ಕೊಡ್ತಾ ಇದ್ದಾಳೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಯಾರ್ಯಾರು ಏನೇನ್ ಮಾತನಾಡಿದ್ರು ಈ ಕಾನ್ವರ್ಸೇಷನ್ ಅನ್ನ ನೋಡ್ಕೊಂಡು ನಂತರ ನಾವು ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ. ನೋಡಿ, ಗಾರ್ಡನ್ ಏರಿಯಾದಲ್ಲಿ ರಕ್ಷಿತಾ, ರಾಶಿಕಾ, ಕಾವ್ಯ, ಗಿಲ್ಲಿ, ರಘು ಈ ಎಲ್ಲರೂ ಇವರು ಗಾರ್ಡನ್ ಏರಿಯಾದಲ್ಲಿ ಒಂದು ಸೋಫಾ ಇದೆ ನೋಡಿ, ಅಲ್ಲಿ ಕುತ್ಕೊಳ್ತಾ ಇರ್ತಾರೆ. ಒಂದಿಷ್ಟು ಬೀನ್ ಬ್ಯಾಗ್ಗಳನ್ನ ಹಾಕಿಕೊಂಡು ಅಲ್ಲಿ ಕುತ್ಕೊಳ್ಳೋದನ್ನ ನೀವು ನೋಡ್ತಿರ್ತೀರಿ. ಇವ್ರದೇ ಆದಂತ ಒಂದು ಟೀಮ್. ಸೊ ಇಲ್ಲಿ ರಕ್ಷಿತಾ ಏನು ಮಾಡ್ತಾಳೆ ಅಂತಂದರೆ, ಅಲ್ಲಿರುವಂಥ ಬೀನ್ ಬ್ಯಾಗ್ಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾನೆ ಇರ್ತಾಳೆ. ಯಾಕೆ ಅಂತಂದರೆ ಇಲ್ಲಿ ಗಿಲ್ಲಿ ಜೊತೆಗೆ ರಕ್ಷಿತಾ ಮಾತ್ರ ಕುತ್ಕೊಳ್ಬೇಕು ಅನ್ನೋ ಒಂದು ಪಾಸಿಟಿವ್ನೆಸ್. ಅಂದರೆ ಇಲ್ಲಿ ಇನ್ನೊಂದೇನೋ ಕಲ್ಪನೆ ಮಾಡ್ಕೊಳಕ್ಕಾಗಂಗಿಲ್ಲ. ಇಲ್ಲಿ ರಕ್ಷಿತಾ ಗಿಲ್ಲಿ ಜೊತೆಗೆ ಪ್ರೈವೇಟ್ ಆಗಿರಬೇಕು, ಪ್ರೈವೇಸಿ ಬೇಕು, ಆ ಥರದ್ದೇನೂ ಅಲ್ಲ. ಪಾಸಿಟಿವ್ನೆಸ್ ಇರುತ್ತಲ್ವಾ, ಯಾರ ಜೊತೆನೂ ಮಾತಾಡಬಾರ್ದು, ಗಿಲ್ಲಿ ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಗೆ ಮಾತಾಡಬೇಕು ಅನ್ನೋ ಥರದ್ದು ಇದೊಂದು ಇರುತ್ತೆ ನೋಡಿ. ಅದರಲ್ಲೂ ಚಿಕ್ಕ ಏಜಿನ ಹುಡುಗಿ. ಸೊ ಈ ರೀತಿಯಾದಂಥ ಒಂದು ಅಟ್ರಾಕ್ಷನ್ ಇರುತ್ತೆ, ಮತ್ತು ಆ ಪಾಸಿಟಿವ್ನೆಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಹೀಗಿರುವಾಗ ಇಲ್ಲಿ ರಾಶಿಕಾ ಆ ಒಂದು ಸಬ್ಜೆಕ್ಟನ್ನೇ ಇಲ್ಲಿ ರಾಶಿಕಾ ಕಳಪೆಗೆ ಅವರು ತೆಗೆದುಕೊಂಡಿರುವಂಥ ಕಾರಣ ಏನಿದೆಯಲ್ಲ. ಸೊ ಇಲ್ಲಿ ರಕ್ಷಿತಾಳನ್ನ ಚಿಕ್ಕ ಹುಡುಗಿ ಅನ್ಬೇಕಾ, ರಾಶಿಕಾಳನ್ನ ಚಿಕ್ಕ ಹುಡುಗಿ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಎಸ್ ವೀಕ್ಷಕರೇ, ನೋಡಿ, ರಕ್ಷಿತಾ ಅಲ್ಲಿರುವಂಥ ಬೀನ್ ಬ್ಯಾಗ್ಗಳನ್ನು ತೆಗೆದು ಬೇರೆ ಕಡೆ ಇಟ್ಟಿದ್ದನ್ನು ಸೊ ಇಲ್ಲಿ ರಾಶಿಕಾ ಕಳಪೆಗೆ ರೀಸನನ್ನು ತೆಗೆದುಕೊಂಡಿದ್ದಾರೆ. ಬೀನ್ ಬ್ಯಾಗ್ ತೆಗೆದು ಬೇರೆ ಕಡೆ ಇಡೋದು ಅಂತ ಹೇಳ್ತಾರೆ ರಾಶಿಕಾ. ನಂತರ ಇಲ್ಲಿ ಆ ಬೀನ್ ಬ್ಯಾಗ್ ತೆಗೆದು ಬೇರೆ ಕಡೆ ಇಡ್ತಿರ್ತಾಳಲ್ಲ ರಕ್ಷಿತಾ, ಆ ಸಂದರ್ಭದಲ್ಲಿ ರಕ್ಷಿತಾ ಏನು ಮಾತಾಡಿರ್ತಾಳೆ ಗಿಲ್ಲಿಗೆ ಅಂತ ಅಂದರೆ, ನನಗೆ ಬೇಡ ಅವರು, ನಾವೇ ಕುತ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಗಿಲ್ಲಿಗೆ ರಕ್ಷಿತಾ ಹೇಳಿದ್ದನ್ನ ನೀವು ಪ್ರೋಮೋದಲ್ಲಿ ನೋಡಬಹುದು. ಇನ್ನೊಂದು ಕಡೆಗೆ ಮುಂದುವರೆದು ರಾಶಿಕಾ ಇನ್ನೊಂದು ಮಾತು ಹೇಳ್ತಾಳೆ. ಗಿಲ್ಲಿ ಮಾತಾಡ್ತಾ ಇರ್ತಾನೆ, ಗಿಲ್ಲಿ ಮಾತಾಡಬೇಡ ಅನ್ನೋದಕ್ಕೆ ನಿನಗೆ ಏನ್ ರೈಟ್ಸ್ ಇದೆ, ನೀನ್ ಯಾರು ಅಂತ ಹೇಳಿ ರಕ್ಷಿತಾಗೆ ಕೇಳ್ತಾಳೆ. ಅಂದ್ರೆ ಅವಾಗವಾಗ ರಾಶಿಕಾ ಮತ್ತೆ ಗಿಲ್ಲಿಯ ನಡುವೆ ಒಂದಷ್ಟು ಜಗಳ ಆಗ್ತಾನೆ ಇರುತ್ತೆ. ಆಗ ರಕ್ಷಿತಾ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಿರ್ತಾಳೆ. ಆ ಜಗಳನ ಕಂಟಿನ್ಯೂ ಆಗ್ಲಿಕ್ಕೆ ಬಿಡೋದಿಲ್ಲ, ಅಲ್ಲಲ್ಲೇ ಸ್ಟಾಪ್ ಮಾಡಲಿಕ್ಕೆ ನಿಲ್ಲಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ರಾಶಿಕಾ, ನೀವು ಮೊನ್ನೆ ಒಂದು ಜಗಳ ಆಗಿರುತ್ತೆ ನೋಡಿ, ಆ ಕಿಚನಲ್ಲಿ ನಿಂತ್ಕೊಂಡು ಅಂತಂದರೆ ರಘು ಟೀಮ್ಗೆ ರಕ್ಷಿತಾ ಮತ್ತು ರಾಶಿಕಾ ಇವರಿಬ್ಬರು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಇವ್ರ ನಡುವೆ ಒಪ್ಪಂದ ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದಿಷ್ಟು ಜಗಳ ಆಗ್ತಿರತ್ತೆ ನೋಡಿ. ಆ ಸಂದರ್ಭದಲ್ಲಿ ಆಗ ಗಿಲ್ಲಿ ಜೊತೆಗೆ ಕೂಡ ಅಲ್ಲಿ ಶಿಫ್ಟ್ ಆಗುತ್ತೆ ಆ ಜಗಳ. ಆಗ ರಕ್ಷಿತಾ ಅಲ್ಲಿ ಮಧ್ಯ ಬಂದ್ಬಿಟ್ಟು ಆ ಜಗಳನ ಸ್ಟಾಪ್ ಮಾಡ್ಲಿಕ್ಕೆ ಬಂದಿರ್ತಾಳೆ, ಮತ್ತೆ ಗಿಲ್ಲಿ ಮಾತನ್ನ ತಾನು ಹೇಳಕ್ ಬರ್ತಾಳೆ. ಸೊ ಆಗ ರಾಶಿಕಾ ಸ್ಟಾಪ್ ಮಾಡಿರ್ತಾಳೆ. ಗಿಲ್ಲಿ ಮಾತಾಡ್ತಾನೆ, ಗಿಲ್ಲಿಗೆ ಮಾತಾಡಕ್ ಬರುತ್ತೆ, ನೀನು ಮಾತಾಡಕ್ ಹೋಗ್ಬೇಡ ಅಂತ ಹೇಳಿರ್ತಾಳೆ. ಅದೇ ರೀಸನ್ನ ತೆಗೆದುಕೊಂಡಿದ್ದಾಳೆ ಇಲ್ಲಿ ಕಳಪೆ ಕೊಡ್ಲಿಕ್ಕೆ. ಸೊ ಗಿಲ್ಲಿ ಮಾತಾಡ್ತಿರ್ತಾನೆ, ಗಿಲ್ಲಿ ಮಾತಾಡಬೇಡ ಅನ್ನೋದಕ್ಕೆ ನಿನಗೇನ್ ರೈಟ್ಸ್ ಇದೆ, ನೀನ್ ಯಾರು ಅಂತ ಕೇಳಿದಾಳೆ. ಆಗ ಮುಂದುವರೆದು ಗಿಲ್ಲಿ ಅವರು ಈ ಒಂದು ಕಾನ್ವರ್ಸೇಷನ್ ಮಧ್ಯೆ ಬರ್ಬೋದೇನೋ. ಸೊ ಆಗ ಇಲ್ಲಿ ರಾಶಿಕಾ ಗಿಲ್ಲಿಗೆ ಹೇಳ್ತಾರೆ, ಇದೇ ನಿಂಗೆ ಅವಳಿಗೆ ಪ್ರೈವೇಸಿ ಬೇಕಾಗಿರುತ್ತೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಗಿಲ್ಲಿಗೆ ರಾಶಿಕಾ ಹೇಳ್ತಾಳೆ. ನಂತರ ರಕ್ಷಿತಾ ಅವರು ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿಕ್ಕೆ ಅಂತ ಹೋಗ್ತಾರೆ, ಅವರು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆಗ ರಾಶಿಕಾ ಅವರು ಅಷ್ಟೇ ಮಾತಾಡ್ತಾ ಇರ್ತಾರೆ, ಅದನ್ನು ಗಮನಿಸ್ಬೋದು. ಸೊ ಆಗ ಮತ್ತೆ ಇಲ್ಲಿ ರಕ್ಷಿತಾಳ ಬಾಯನ್ನ ಇಲ್ಲಿ ರಾಶಿಕಾ ಮುಚ್ಚಿಸ್ತಾಳೆ. ಹೇಗೆ ಅಂತಂದ್ರೆ, ಇದು ನಿಮ್ಮ ಮನೆನಾ ಅವ್ರ ಜೊತೆಗೆ ನೀವು ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಯಾರು ರಾಶಿಕಾ ಅವರು ಕೇಳ್ತಾರೆ, ಇದು ನಿಮ್ಮ ಮನೆನಾ ಅಂತ ಕೇಳ್ತಾರೆ. ನಂತರ ಇಲ್ಲಿ ರಕ್ಷಿತಾ ಅದಕ್ಕೊಂದು ಕ್ಲಾರಿಟಿ ಕೊಡೋದನ್ನ ಬಿಟ್ಬಿಟ್ಟು ಮತ್ತೆ ಅದಕ್ಕೊಂದು ಇನ್ನೂ ಒಂದು ಮಾತನ್ನ ಕಂಟಿನ್ಯೂ ಮಾಡ್ತಾರೆ. ಈ ಮಾತು ಇವತ್ತಿನ ಎರಡನೇ ಪ್ರೋಮೋದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಮತ್ತೆ ಏನೋ ನಡೀತಾ ಇದೆ ಮಿಸ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದಕ್ಕೆ ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಇವ್ರಿಗೆ ಒಂದು ಭಾಷೆಯ ಸಮಸ್ಯೆ ಇದೆ, ನಾವು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದೇನೋ ಸೆಂಟೆನ್ಸ್ ಇರುತ್ತೆ, ಇನ್ನೊಂದೇನೋ ಅಲ್ಲಿ ಶಬ್ದ ಬರಬೇಕಾಗಿರುತ್ತೆ, ಅದರ ಹೊರತಾಗಿ ಇವ್ರಿಗೆ ಗೊತ್ತಿರೋ ಶಬ್ದನ ಇವರು ಬಳಸಿರ್ತಾರೆ. ಹಾಗಾಗಿ ಇವು ಕೂಡ ಸಮಸ್ಯೆ ಆಗಿರುತ್ತೆ. ಇಲ್ಲಿ ನೋಡಿ, ಅವ್ರೇನು ಹೇಳ್ತಾರೆ, ನಮಗೆ ಇಬ್ಬರಿಗೆ ಬಿಟ್ಟುಬಿಡಿ
ಅಂತ ಹೇಳ್ತಾರೆ. ನಮ್ಮ ಪಾಡಿಗೆ ನಮಗೆ ಇರಲಿಕ್ಕೆ ಬಿಟ್ಟುಬಿಡಿ ಅಂತ, ಗಿಲ್ಲಿ ನಾನು ಇರಲಿಕ್ಕೆ ಬಿಟ್ಟುಬಿಡಿ ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿ ರಾಶಿಕಾಗೆ ಹೇಳಿರುವಂಥದ್ದು. ನಂತರ ಮುಂದುವರೆದು ರಾಶಿಕಾ ರಕ್ಷಿತಾಗೆ ಹೇಳ್ತಾರೆ, ಯಾರಿದ್ರೂ ಸಹಿತ ನಿನಗೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕೆ ಗೊತ್ತಾ, ನಿನಗೆ ಗಿಲ್ಲಿ ಬೇಕು. ಅಂದರೆ ಗಿಲ್ಲಿ ಮೇಲೆ ನೀನು ಅಷ್ಟೊಂದು ಪೊಸೆಸಿವ್ ಆಗಿದೆಯಾ ಅನ್ನೋದು ಒಂದು ಅರ್ಥದಲ್ಲಿ ಹೇಳಿರ್ತಾರೆ. ಅಥವಾ ನಿನಗೆ ಗಿಲ್ಲಿ ಮೇಲೆ ಕ್ರಶ್ ಇದೆ, ಲವ್ ಆಗಿದೆ, ನೀನು ಯಾರ ಜೊತೆಯೂ ಕೂಡ ಗಿಲ್ಲಿನ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ, ಗಿಲ್ಲಿ ಜೊತೆ ಯಾರೇ ಕೂತ್ಕೊಂಡ್ರು ಯಾರೇ ಮಾತಾಡ್ಲಿಕ್ಕೆ ಬಂದ್ರೂ ಸಹಿತ ನಿನಗೆ ಹೊಟ್ಟೆ ಉರಿಯುತ್ತೆ, ಹಾಗಾಗಿ ಯಾರಿದ್ರೂ ನಿನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕೆ ಗೊತ್ತಾ, ನಿನಗೆ ಗಿಲ್ಲಿ ಬೇಕು ಅಂತ ಹೇಳಿ ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ರಕ್ಷಿತಾ ತಬ್ಬಂತ ಹೇಳಿ ಸೋಫಾ ಮೇಲೆ ಹೋಗಿ ಕುತ್ಕೊಂಡು ಅವರು ಬಿದ್ದು ನಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂತಂದರೆ ಜಗಳ ಆಡ್ತಿರ್ತಾರೆ ಅವರು, ಅಂತಂದರೆ ಹೀಟ್ ಮೂಮೆಂಟಲ್ಲಿ ಜಗಳ ಆಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ನಿನಗೆ ಗಿಲ್ಲಿ ಬೇಕು, ಹಾಗಾಗಿ ನೀ ಹೀಗೆ ಮಾಡ್ತಿದ್ಯಾ ಅಂದಿದ ತಕ್ಷಣ ರಕ್ಷಿತಾ ನಗಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವೊಂದು ಯೋಚನೆ ಮಾಡ್ತಿದ್ರೆ ಇವ್ರು ಬೇರೆನೇ ಅರ್ಥ ಕಲ್ಪಿಸ್ಕೊಳ್ತಾ ಇದ್ದಾರಲ್ಲ ಅನ್ನೋ ಒಂದು ಮಟ್ಟಿಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ರಘು ಮತ್ತು ಗಿಲ್ಲಿ ಈ ಮೂವರು ಕೂಡ ಬಿದ್ದು ನಗೋದನ್ನು ನೋಡಿ. ಆಗ ರಾಶಿಕಾಗೆ ಏನಾಗುತ್ತೆ ಅಂತಂದರೆ, ನಾ ಈ ಸಿಲ್ಲಿ ರೀಸನ್ನ ಎತ್ಕೊಂಡ ಅನ್ನೋ ರೀತಿಯಾಗಿ ಮುಖಭಂಗನೂ ಕೂಡ ಆಗಿರುತ್ತೆ. ಮತ್ತು ನನ್ನ ಒಂದು ರೀಸನ್ಗೆ ಇವರೆಲ್ಲ ಬಿಕ್ಕಿ ನಗ್ತಾ ಇದ್ರಲ್ಲಪ್ಪ ಅನ್ನೋ ರೀತಿಗೂ ಕೂಡ ಆಗಿರುತ್ತೆ. ಆಗ ಮತ್ತೆ ರಾಶಿಕಾ ಹೇಳ್ತಾರೆ, ಸೊ ನಿಂಗೆ ನಿಜ ಹೇಳಿದ ತಕ್ಷಣ ನಿಂಗೆ ನಗು ಬಂದ್ಬಿಡತ್ತಲ್ವಾ, ಯಾಕಂದರೆ ನಿನ್ನ ಮನಸ್ಸಿನಲ್ಲಿ ಅದೇ ಇದೆ, ಅದೇ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾದರೆ ಅದೇ ಅಂದರೆ ಏನು ಅಂತಂದರೆ, ಈಗ ಗಿಲ್ಲಿ ಮತ್ತು ರಕ್ಷಿತಾಳ ನಡುವೆ ಪ್ಯಾರ್ಗೆ ಆಗೋಗ್ಬಿಟ್ಟಿದೆಯಾ, ಏನಾದರೂ ಕುಚ್ ಹೋಗಯ್ಯ ನಡೀತಾ ಇದೆಯಾ, ಏನು ನಡೀತಾ ಇದೆ? ಸೊ ಆ ಒಂದು ಸುಳಿವು ಇಲ್ಲಿ ರಾಶಿಕಾಗೆ ಸಿಕ್ಕಿದೆಯಾ? ರಾಶಿಕಾಗೆ ಗೊತ್ತಾದ ನಂತರ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ರಕ್ಷಿತಾಳನ್ನು ಬಡಿಬೇಕು ಅಂತ ಹೇಳಿ, ವೀಕ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಳಪೆ ಕೊಡ್ತಾ ಇದ್ದಾರೆ. ಆ ಒಂದು ರೀಸನನ್ನು ಇಟ್ಕೊಂಡು ಅದನ್ನೆಲ್ಲ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಎಸ್ ವೀಕ್ಷಕರೇ, ಇದು ಪ್ರೋಮೋದಲ್ಲಿರುವಂಥ ವಿಚಾರ. ಸೊ ಇದ್ರ ಬಗ್ಗೆ ನಾವು 1 by 1 ಅನಲೈಸ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ಸೀಸನ್ ಎಂಡಿಂಗ್ ಆಗೋ ಸಮಯದಲ್ಲಿ ನೋಡಿ, ಯಾರಿಗೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸೀಸನ್ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಅಂತಂದರೆ ಕೊನೆಯ ಒಂದು ಕಳೆದ ಒಂದು 2-3 ವಾರದಿಂದ ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ಏನೋ ಒಂದಿದೆ ಅನ್ನೋ ಒಂದು ರೀತಿಯಾಗಿ ಸುಳಿವು ಸಿಗ್ತಾ ಇದೆ, ಮತ್ತು ಇವರಿಬ್ಬರ ನಡುವೆ ಏನೋ ಒಂದಿದೆ ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಓಡಾಡ್ತಾ ಇದೆ. ಬಟ್ ಬಹುಶಃ ಇದು ಆರಂಭದಲ್ಲಿ ಹೇಗಿತ್ತು ಇವರಿಬ್ಬರ ಒಂದು ಬಾಂಡಿಂಗ್ ಅಂತಂದರೆ, ಅಂದರೆ ರಕ್ಷಿತಾ ಆಗಲಿ ಮತ್ತು ಗಿಲ್ಲಿ ಅವರನ್ನು ನಾವು ನೋಡಿದ್ರೆ ಥೇಟ್ ದಿಟೋ ಅಣ್ಣ ತಂಗಿ ಥರ. ಅಂದರೆ ತಂಗಿ ಕಷ್ಟದಲ್ಲಿದ್ದಾಗ ಅಣ್ಣ ಹೆಂಗೆ ನಿಂತ್ಕೊಳ್ತಾರಲ್ಲ ಆ ರೀತಿಯಾಗಿ ಇವರಿಬ್ಬರನ್ನ ನಾವು ಕಾಣ್ತಿದ್ವಿ ಸ್ಕ್ರೀನಲ್ಲಿ. ಮತ್ತು ಕಪಿಚೇಷ್ಟೇನ ಮಾಡೋದು, ರಕ್ಷಿತಾ ಎಲ್ಲಿ ಹೋಗಿ ಕೂತ್ಕೊಳ್ತಾಳೆ ನೋಡು, ರಕ್ಷಿತಾಗೆ ಹೋಗಿ ತಲೆಗೆ ಹೊಡೆಯೋದು, ಆಮೇಲೆ ಅವಳಿಗೆ ತುಂಬ ತಲಹರಟೆನ ಮಾಡೋದು. ಹಾಗೆ ರಕ್ಷಿತಾನೂ ಅಷ್ಟೇ ಗಿಲ್ಲಿಗೆ ಹೋಗಿ ತಲಹರಟೆ ಮಾಡೋದು, ಹೊಡೆಯೋದು, ಮತ್ತು ಎಷ್ಟಾಗುತ್ತಷ್ಟು ತಮಾಷೆ ಮಾಡೋದು, ಈ ರೀತಿಯಾದಂಥ ಒಂದು ಬಾಂಡಿಂಗ್ ನಾವು ಈಗಲೂ ಕೂಡ ಅವರ ಒಂದು ಆ ಚೇಷ್ಟೆನ ನೋಡ್ತಾ ಇದ್ವಿ. ಮೊನ್ನೆಯೂ ಕೂಡ ಒಂದು ಗೇಮ್ ನಡೀತಾ ಇದೆ, ಅಲ್ಲಿ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಆಗ್ತಾ ಇದೆ, ಸೀರಿಯಸ್ ಆಗಿ ಗೇಮ್ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲೂ ಕೂಡ ಸೊ ಎಲ್ಲರ ಅಟೆನ್ಷನ್ ಬಂದ್ಬಿಟ್ಟು ಗಿಲ್ಲಿ ಮತ್ತು ರಕ್ಷಿತಾಳ ಮೇಲೆ ಹೋಗುತ್ತೆ. ಹೇಗೆ ಅಂತಂದರೆ, ಗಿಲ್ಲಿಗೆ ರಕ್ಷಿತಾ ಅವರು ಏನೋ ಒಂದು ಹೇಳ್ತಾರೆ, ಸೊ ಅದನ್ನು ತಡ್ಕೊಳಕ್ಕಾಗದೇ ಇರುವಂಥ ಗಿಲ್ಲಿಗೆ ಏನು ಮಾಡ್ತಾರೆ ಅಂತಂದರೆ ರಕ್ಷಿತಾ ಅಂತಂದರೆ ಅವ್ರು ಕೊಳ್ಪಟ್ಟಿ ಹಿಡ್ಕೊಂಡು ತಲೆಗೆ ಅಂದರೆ ಕೆಳಗೆ ಬೀಳಿಸ್ಬಿಡ್ತಾರೆ ಅವರು. ಸೊ ರಕ್ಷಿತಾ ಶೆಟ್ಟಿ ಬಿದ್ದಿರುವಂಥ ಆ ಒಂದು ಸಿಚುವೇಶನ್ನ ನೋಡ್ತಾ ಇದ್ದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು, ಬೇರೆ ಯಾರಾದರೂ ಆ ಪ್ಲೇಸಲ್ಲಿ ಇದ್ದಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡ್ತು ಅಂತ ಹೇಳಿ ಅದನ್ನೇ ಒಂದು ರೀಸನ್ ಇಟ್ಕೊಂಡು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾಯಿದ್ರು. ಅಂಥದ್ದೊಂದು ಆ್ಯಕ್ಚುಲಿ ಸೀರಿಯಸ್ ಕನ್ವರ್ಜೇಷನ್ ಅಲ್ಲಿ ನಡೀತಾ ಇತ್ತು. ಇನ್ನೊಂದು ಅದಕ್ಕಿಂತ ದೊಡ್ಡ ಸೀರಿಯಸ್ಸೇ ಆಗಿರುವಂಥ ಇಶ್ಯೂಸ್ ಇದು. ಬಟ್ ಅದು ಹಾಗೆ ನಗೆ ಪಾಟಲಿಗೆ ತೇಲಿಸ್ಬಿಟ್ರು, ಒಂದು ರೀತಿಯಾಗಿ ಕಾಮಿಡಿ ಮಾಡಿಬಿಟ್ರು. ಸೊ ಆ ರೀತಿಯಾಗಿ ಇವರಿಬ್ಬರ ಆಟ ಮತ್ತು ಇವರಿಬ್ಬರ ಒಂದು ಬಾಂಡಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ, ಮತ್ತು ಅದನ್ನು ಮನರಂಜನೆಯಾಗಿ ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತೆಯೇ ಇವರಿಬ್ಬರ ನಡುವೆ ಏನೋ ಒಂದು ಇದ್ರೂ ಸಹಿತ ಇವರಿಬ್ಬರು ಒಳ್ಳೆ ಮನಸ್ಕರರು ಮತ್ತು ತುಂಬ ಒಳ್ಳೆಯವರು, ಮತ್ತು ಇನ್ನೊಬ್ಬರಿಗಾಗಿ ಮಿಡಿಯುವಂಥ ಜೀವಗಳು, ತುಂಬ ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರಿಬ್ಬರು ಒಂದಾದರೆ ನಮ್ಮೆಲ್ಲರಿಗೂ ಕೂಡ ಖುಷಿ ಅನ್ನೋ ರೀತಿಯಾಗಿ ಕೂಡ ಹರಿಸಿ ಹಾರೈಸ್ತಾ ಇದ್ದಾರೆ ಕರ್ನಾಟಕದ ಜನ. ಬಟ್ ಈಗ ಇಶ್ಯೂಸ್ ಏನಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅಂತಂದರೆ, ಈಗ ನೋಡಿ ಆ ಥರದ್ದು ಮನಸ್ಸಿನಲ್ಲಿ ಇದ್ರೂ ಸಹಿತ ಇಬ್ಬರು ಅಂದರೆ ನಾವು ರಕ್ಷಿತಾ ವಿಚಾರಣೆ ತೆಗೆದುಕೊಳ್ಳೋಣ, ಹೆಚ್ಚಾಗಿ ಇಲ್ಲಿ ರಕ್ಷಿತಾನೇ ತೋರಿಸ್ಕೊಳ್ತಾ ಇರೋದು ಏನೋ ಒಂದು ಇದೆ ಅನ್ನೋ ರೀತಿಯಾಗಿ. ಬಟ್ ಏನಿದೆಯೋ ಏನೋ ರಕ್ಷಿತಾ ಹೊರಗಡೆ ಬರ್ತಾರಲ್ಲ ಆ ಇಂಟರ್ವ್ಯೂನಲ್ಲಿ ಅವರು ತಮ್ಮ ಮನಸ್ಸಿನಲ್ಲಿ ಇರೋದನ್ನು ಹೊರಗೆ ಹಾಕ್ತಾರೆ, ಅವಾಗೇ ಕೇಳೋಣ ನಾವು. ಬಟ್ ನೋಡಿ ಈಗೇನಂತಂದರೆ
ಏನೋ ನಡೀತಾ ಇದೆ ಅನ್ನೋ ರೀತಿಯಾಗಿ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಸುತ್ತ. ಸೊ ಈಗ ರಾಶಿಕಾ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು, ಸೊ ನೀನು ಗಿಲ್ಲಿ ಮೇಲೆ ಪಾಸಿಟಿವ್ ಆಗ್ತಾ ಇದೆಯಾ, ಹಾಗಾಗಿ ಗಿಲ್ಲಿ ಜೊತೆಗೆ ನಾವು ಇರಲಿಕ್ಕೆ ನೀನು ಬಿಡ್ತಾ ಇಲ್ಲ, ಅದನ್ನು ಸಹಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಆ ಕಾರಣನ ತೆಗೆದುಕೊಂಡು ಕಳಪೆ ಕೊಟ್ಟಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕಾಲದಲ್ಲಿ ಇವರು ಕೂಡ ಸೂರಜ್ ಜೊತೆಗೆ ಇವರು ಅದೇ ರೀತಿಯಾಗಿ ನೋಡಿ, ಇವರು ಬೇರೆ ರೀತಿಯಾಗಿ ಕುತ್ಕೊಂಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಮನೆಯಲ್ಲಿ ದೊಡ್ಡ ಜಗಳನೇ ಆಗ್ತಿರತ್ತೆ, ದೊಡ್ಡ ರಾಧ ಅಂತಲೇ ಆಗ್ತಿರತ್ತೆ. ಅದನ್ನೆಲ್ಲ ಕೇಳಿಯೂ ಕೇಳಲಾರದಂತೆ ಇವರಿಬ್ಬರು ಒಂದೇ ಕಡೆ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದು ಕೂಡ ನಾವು ನೋಡಿದ್ದೀವಿ. ಸೊ ಅಂಥ ಪರಿ ಆ ರೀತಿಯಾಗಿ ಕೂಡ ಏನು ನಡೀತಾ ಇಲ್ಲ. ಇನ್ನೊಂದು ಕಡೆಗೆ ಸೂರಜ್ನ ಯಾರ ಜೊತೆಯೂ ಕೂಡ ಮಾತಾಡಲಿಕ್ಕೂ ಬಿಡ್ತಿರ್ಲಿಲ್ಲ, ತಾವಿಬ್ಬರೇ ಕುತ್ಕೊಳ್ಳೋರು. ಸೊ ಆ ರೀತಿಯಾಗಿಯೇ ಇರ್ತಿದ್ರು. ಸೊ ಅದನ್ನೆಲ್ಲ ಇವ್ರು ಯಾರಾದ್ರೂ ಲೆಕ್ಕ ಹಾಕ್ಕೊಂಡು ನಾಮಿನೇಟ್ ಮಾಡೋದು ಮತ್ತು ಕಳಪೆ ಕೊಡುವಂಥದ್ದು ಮಾಡಿಲ್ಲ. ಸೊ ಇಲ್ಲಿ ರಾಶಿಕಾ ಆ ಒಂದು ರೀಸನನ್ನು ಎತ್ಕೊಂಡು ಕೊಡ್ತಾ ಇದ್ದಾರೆ ಅಂತಂದರೆ ಮತ್ತು ಇವ್ರು ಮಾಡಿದ್ದೇನು? ಸೊ ಇವರಿಬ್ಬರ ನಡುವೆ ಏನಿದೆಯೋ ಬಿಟ್ಟಿದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ಏನಂತಂದರೆ ಇಲ್ಲಿ ರಾಶಿಕಾ ಮತ್ತು ಸೂರಜ್ ಅವರು ಯಾವ ರೀತಿಯಾಗಿ ಪ್ರಾಜೆಕ್ಟ್ ಆಗ್ತಾಯಿದ್ರು ಅಂತಂದರೆ, ಇವರಿಬ್ಬರು ಲವರ್ಸು, ಏನೋ ಲವ್ ಕಹಾನಿ ಇದೆ ಅನ್ನೋ ರೀತಿಯಾಗಿ ಪ್ರಾಜೆಕ್ಟ್ ಆಗ್ತಾಯಿದ್ರಲ್ವಾ. ಸೊ ಇಲ್ಲಿ ರಾಶಿಕಾ ಈ ರೀತಿಯಾದಂಥ ರೀಸನನ್ನು ತೆಗೆದುಕೊಂಡು ಕಳಪೆ ಕೊಡಬಾರ್ದಾಗಿತ್ತು ಅನ್ನೋಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಮೇಲೆ ಪಾಸಿಟಿವ್ ಆಗ್ತಿದ್ದಾಳೆ. ಗಿಲ್ಲಿ ಅಷ್ಟೇ ಅಲ್ಲ, ರಘು ಮೇಲೆಯೂ ಕೂಡ ತುಂಬ ಪಾಸಿಟಿವ್ ಇದ್ದಾರೆ. ರಘು ಅಣ್ಣ ನನ್ನ ಜೊತೆಗೆ ಇರಬೇಕು, ಬೇರೆಯವ್ರ ಜೊತೆಗೆ ಇರಬಾರ್ದು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರೋದನ್ನು ನೀವು ನೋಡಿದ್ದೀರಿ. ಸೊ ಈಗ ಏನಂತಂದರೆ ರಾಶಿಕಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲ, ರಘು ಬಿಟ್ಟರೆ ಗಿಲ್ಲಿ ಮತ್ತು ಕಾವ್ಯ ಇವರಷ್ಟೇ ಇರುವಂಥದ್ದು. ಸೊ ಹೀಗಿರುವಾಗ ಇಲ್ಲಿ ರಕ್ಷಿತಾ ಗಿಲ್ಲಿ ಜೊತೆ ಸೇರಬೇಡ, ರಘು ಜೊತೆ ಸೇರಬೇಡ, ನಾನಷ್ಟೇ ಇವ್ರ ಜೊತೆ ಇರಬೇಕು ಅಂತಂದಾಗ ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಹರ್ಟ್ ಆಗೋದು ಉಂಟು. ಹಾಗಾಗಿ ಇದೇನಂತಂದರೆ ಪಾಸಿಟಿವ್ ಅಂತಂದರೆ ಅತಿಯಾದ ಪಾಸಿಟಿವ್ ಏನೈತಲ್ಲ, ಬೇರೆಯವರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾಳೆ ರಕ್ಷಿತಾ ಅಂತಂದರೆ ತಪ್ಪಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.